ಎಷ್ಟೇ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿ ಕಲಿತಾಗಿಲ್ಲ. ಪಾಕಿಸ್ತಾನ ತನ್ನ ರಕ್ತಗತವಾಗಿ ಬಂದಿದೆಯೇನೋ ಗೊತ್ತಿಲ್ಲ. ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ, ಭಯೋತ್ಪಾದಕರನ್ನು ಸಾಕ್ತೀವಿ, ಭಯೋತ್ಪಾದಕರ ನೆಲೆಗಳನ್ನು ನೀವು ಏನಾದರೂ ಧ್ವಂಸ ಮಾಡಿದ್ರಿ ಅಂತಂದರೆ ಅದರಲ್ಲಿ ಸತ್ತವರಿಗೆ ನಾವು ಕೋಟಿ ಕೋಟಿ ರೂಪಾಯಿ ನಾವು ಸಾಲ ಕೊಡ್ತೀವಿ, ಅಂದರೆ ಪರಿಹಾರವನ್ನು ಕೊಡ್ತೀವಿ ಅನ್ನುವಂತಹ ಸಂದೇಶವನ್ನು ಈಗ ಶಹಬಾಜ್ ಶರೀಫ್ ಸರ್ಕಾರ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಏನು ಅಂದರೆ ಉಗ್ರರ ನೆಲೆಗಳ ಮೇಲೆ ಭಾರತ ಏನು ದಾಳಿ ಮಾಡಿತ್ತು, ಆ ದಾಳಿಯಲ್ಲಿ 14ರಿಂದ 18 ಜನರು ಸಾವಿಗೀಡಾಗಿದ್ದರು. ಅದರಲ್ಲಿ ಈ ಮಸೂದ್ ಅಜರ್ ಅನ್ನುವಂತಹ ವಿಶ್ವ ಉಗ್ರರ ಪಟ್ಟಿಯಲ್ಲಿ ಸೇರಿಕೊಂಡಿರುವಂತಹ ಈ ಮಸೂದ್ ಅಜರ್ನ ಕುಟುಂಬಕ್ಕೆ, ಆ ಕುಟುಂಬವನ್ನೇ ಅಂದರೆ ಅವನನ್ನೇ ದಾಳಿ ಮಾಡಿದ್ರೆ ಅವನನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು. ಆದರೆ ಇವನು ತಪ್ಪಿಸ್ಕೊಂಡ್ಬಿಟ್ಟ, ಅವನ ಕುಟುಂಬಸ್ಥರು ಸತ್ತೋಗ್ಬಿಟ್ರು. ಈ ನಾಲಾಯಕು ಏನು ಹೇಳ್ತಾರೆ ಅಂತಂದರೆ, ನನ್ನ ಕುಟುಂಬಸ್ಥರು ಸ್ವರ್ಗಕ್ಕೆ ಹೋಗ್ಬಿಟ್ರು, ನನ್ನ ತಾತ, ನನ್ನ ಹೆಂಡತಿ, ನನ್ನಮ್ಮ ಸ್ವರ್ಗಕ್ಕೆ ಹೋಗ್ಬಿಟ್ರು ಅಂತ ತಾಯಿಯ ಹೆಣದ ಮುಂದೆ ನಿಂತ್ಕೊಂಡು ನಕ್ಕಿದ್ದಾನೆ. ಇಂತಹ ಕ್ರೂರಿಗೆ ಪಾಕಿಸ್ತಾನ ಸರ್ಕಾರ 14 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟಿದೆ. 14 ಕೋಟಿ ರೂಪಾಯಿ. ಅದೇ 14 ಕೋಟಿ ರೂಪಾಯಿ, ಅದೇ ಹೇಳ್ತೀನಲ್ಲ, ಪಾಕಿಸ್ತಾನದ ವಿರುದ್ಧ ಈಗ ಪಾಕಿಸ್ತಾನ ಪ್ರಜೆಗಳೀಗ ದಂಗೆ ಏಳ್ತಿದ್ದಾರೆ. ಪಾಕಿಸ್ತಾನದ ಸೈನ್ಯದ ವಿರುದ್ಧ ಪಾಕಿಸ್ತಾನ ಪ್ರಜೆಗಳೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಇಸ್ಲಾಮನ್ನು ಪಾಲನೆ ಮಾಡ್ತಾರಲ್ಲ, ಇಸ್ಲಾಂ ಧರ್ಮಗುರುಗಳು, ಇಸ್ಲಾಂ ಮೌಲ್ವಿಗಳು, ಪಾಕಿಸ್ತಾನ ಪ್ರಜೆಗಳು ಈ ಪಾಕಿಸ್ತಾನದ ಶಹಬಾಜ್ ಶರೀಫ್ನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಕಾರಣ ಇದೆ. ಏನು ಭಾರತದ ಆಪರೇಷನ್ ಸಿಂಧೂರ್ ಉತ್ಪಾದಕ ಮೌಲಾನಾ ಮಸೂದ್ ಅಜರ್ ಕುಟುಂಬವನ್ನು ನಾಶ ಮಾಡಿತ್ತು ಭಾರತೀಯ ಸೇನೆ. ಅವನಿಗೆ ತುಂಬ ನೋವಾಯಿತು. ಅದನ್ನು ಅವನು ಇನ್ನೂ ಮರ್ತಿಲ್ವಂತೆ. ಈಗ ಪಾಕಿಸ್ತಾನ ಸರ್ಕಾರ ತನ್ನ ಗಾಯಾಳುಗಳನ್ನು ಗುಣಪಡಿಸ್ತಾ ಇದೆ. ಈಗ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕ ಮೌಲಾನಾ ಮಸೂದ್ ಅಜರ್ ಮೇಲೆ ಹಣದ ಸುರಿಮಳೆಯನ್ನು ಸುರಿಸೋದಕ್ಕೆ ರೆಡಿಯಾಗಿದೆ. ತನ್ನ ಕುಟುಂಬದ 14 ಜನ ಕುಟುಂಬಸ್ಥರು ಸತ್ತೋಗ್ಬಿಟ್ಟಿದ್ರು. ಅವರಿಗೆ ತಲೆಗೆ 1 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ ಶಹಬಾಜ್ ಶರೀಫ್ ಸರ್ಕಾರ. ಎಷ್ಟು? 14 ಕೋಟಿ ರೂಪಾಯಿ. ಹಾಗಾದರೆ ಉಗ್ರರಿಗೆ ಇಷ್ಟೆಲ್ಲ ದುಡ್ಡು ಕೊಡ್ತಾರಲ್ಲ, ಹಂಗಾದರೆ ಪಾಕಿಸ್ತಾನ ದೊಡ್ಡ ಶ್ರೀಮಂತ ರಾಷ್ಟ್ರ ಇರ್ಬೋದು ಅಂತ ನೀವು ಅಂದ್ಕೊಳ್ಬಹುದು. ಅಲ್ಲ, ಈ ಸಾಲ ಮಾಡಿಯಾದರೂ ತುಪ್ಪ ತಿನ್ನುವಂತಾರಲ್ಲ, ಈ ಸಾಲ ಮಾಡಿಯಾದರೂ ಯುದ್ಧ ಮಾಡು, ಸಾಲ ಮಾಡಿಯಾದರೂ ಉಗ್ರರನ್ನು ಪೋಷಿಸು ಅನ್ನುವಂತಹ ರೂಲ್ಸ್ನೊಂದಿಗೆ, ಪಾಲಿಸಿಯೊಂದಿಗೆ ಪಾಕಿಸ್ತಾನ ರನ್ ಆಗ್ತಾ ಇದೆ. ಸೊ ಈಗ ಏನಾಗಿದೆ, ಮಸೂದ್ ಅಜರ್ಗೆ 14 ಕೋಟಿ ರೂಪಾಯಿಗಳನ್ನು ಕೊಟ್ಟು, ಏನಿಲ್ಲ, IMFನಿಂದ ಈಗೇನು 58,000 ಕೋಟಿ ರೂಪಾಯಿ ಬಂದಿದೆಯಲ್ಲ, 14 ಕೋಟಿ ರೂಪಾಯಿ ಏನು ರೀ? 14 ಕೋಟಿ ರೂಪಾಯಿ ಕೊಟ್ಟರೆ ಏನು 58,000 ಕೋಟಿ ಏನಾಗತ್ತಾ? ಬರೀ 2 ದಿನದಲ್ಲಿ ಇದೇ ಶಹಬಾಜ್ ಶರೀಫು 58,000 ಕೋಟಿ ರೂಪಾಯಿನ, ಎಷ್ಟು 58,000 ಕೋಟಿ ರೂಪಾಯಿನ ಏನೋ ಎಷ್ಟೋ ಒಂದು IMFನಿಂದ ಏನು ಸಾಲ ತೆಗೆಸಿದೆಯಲ್ಲ, ಬರೀ 1 ನಿಮಿಷದಲ್ಲಿ ಅದನ್ನು ಮುಗಿಸಿಬಿಡ್ತಾನೆ ಇಂಥ ಉಗ್ರರಿಗೆ ಪೋಷಿಸಿ.